ಹಾಯ್ ನಮಸ್ತೆ ಸ್ನೇಹಿತರೆ, ಏನಪ್ಪ ಇದು ಅಂತ ನೋಡ್ತಾ ಇದ್ದೀರಾ. ಸೊ ನನ್ನ ಮಗಳು, ನಮ್ಮ ಅಕ್ಕ, ನನ್ನ ತಂಗಿ, ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ನನಗೆ ಸರ್ಪ್ರೈಸ್ ಕೊಡ್ತಿರೋ ನನ್ನ ಬರ್ತ್ಡೇ ದಿನ ಇದು. ಆ್ಯಕ್ಚುಲಿ ನಾನು ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ, ಇವರೆಲ್ಲ ಈ ಥರ ಏನೋ ಒಂದು ಪ್ಲ್ಯಾನ್ ಮಾಡಿರ್ತಾರೆ ನನಗೆ ಸರ್ಪ್ರೈಸ್ ಕೊಡಬೇಕು ಅಂತ. ನಾನು ನಾರ್ಮಲಾಗಿ ನನ್ನ ಕೆಲಸ ಮುಗಿಸ್ಕೊಂಡು ಬಂದೆ. ಮನೆಗೆ ಬರೋಷ್ಟರಲ್ಲಿ ನನ್ನ ಮಗಳು ಫಸ್ಟ್ ಹೇಳಿದ್ಲು, ಮಮ್ಮಿ ನೀನು ಕೆಳಗೆ ಬಂದಿದ್ದ ತಕ್ಷಣ ಫೋನ್ ಮಾಡು ಲಿಫ್ಟ್ ಹತ್ರ, ನೀನು ಮೇಲೆ ಬರಬೇಡ ಅಂತ ಹೇಳಿದ್ಲು. ಸರಿ, ಈಗ ನನಗೊಂದು ಗೆಸ್ ಇತ್ತು ಏನಾದರೂ ಮಾಡಬಹುದು ಅಂತ. ಆದರೆ ಈ ಥರ ಎಲ್ಲ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನನಗಂತೂ ಖುಷಿ ಆಯಿತು. ಅಂದರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಮನೆ ಹತ್ರ ಒಂದು ಬೇಕ್ರಿ ಇದೆ. ಆ ಬೇಕ್ರಿನಲ್ಲಿ ನಾವು ಟ್ರಿಪ್ ಹೋಗೋದಿತ್ತು ಅವತ್ತು ನೈಟೇ ಟ್ರಿಪ್ ಹೋಗೋದಿದ್ದ. ನಾನೇನು ಮಾಡಿದೆ, ಸ್ವಲ್ಪ ಬೇಕ್ರಿ ಐಟಮ್ಸು ತೊಗೊಬಿಡೋಣ ಅಂತೇಳಿ ಬೇಕ್ರಿಗೆ ಹೋದಾಗ ಅವ್ರು ನನ್ನನ್ನು ಕೇಳಿದ್ರು, ಜಸ್ಟ್ ಈಗ ತಾನೇ ನಿಮ್ಮ ಮಗಳು ಕೇಕ್ ತೊಗೊಂಡೋದ್ರು ಅಂತ. ಕೇಕಾ, ಏನಕ್ಕೆ ತೊಗೊಂಡೋದ್ರು ಅಂದರೆ, ಓ ಸಾರಿ ಮೇಡಮ್, ನಿಮಗೆ ಗೊತ್ತಿಲ್ವೇನೋ, ಏನೋ ಪ್ಲ್ಯಾನ್ ಮಾಡಿದ್ದಾರೆ ಅನಿಸುತ್ತೆ ನಿಮ್ಮ ಮಗಳು ಅಂತ ಹೇಳಿದ್ರು. ನಾನು ಅಂದ್ಕೊಂಡೆ, ಯಾಕಂದರೆ ನಾನು ದೇವಸ್ಥಾನಕ್ಕೆ ಹೋಗೋದು ಪ್ಲ್ಯಾನ್ ಇತ್ತು ಆಲ್ರೆಡಿ, ಧರ್ಮಸ್ಥಳಕ್ಕೆ ಕೊರಗಜ್ಜಾಗ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಸರಿ, ಅದಕ್ಕೇನಾದರೂ ನನ್ನ ಮಗಳು ಕೇಕ್ ಕಟ್ ಮಾಡಿಸೋದಕ್ಕೆ ಪ್ಲ್ಯಾನ್ ಮಾಡಿದ್ದಾಳೇನೋ ಅಂದ್ಕೊಂಡಿದ್ದೆ. ಆದರೆ ಎಲ್ಲರೂ ಸೇರಿ ಈ ಥರ ಪ್ಲ್ಯಾನ್ ಮಾಡಿದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ. ನನ್ನ ಮಗಳೊಬ್ಬಳು ಕೇಕ್ ಕಟ್ ಮಾಡಿಸ್ತಾಳೆ ಅಂದ್ಕೊಂಡೇ ಹೋದೆ. ಅದರಲ್ಲಿ ನಮ್ಮ ಅಕ್ಕಂದು ಇನ್ವಾಲ್ವ್ಮೆಂಟ್ ತುಂಬಾ ಇತ್ತು. ಅಂದರೆ ಹೇಳ್ಬೇಕಂದ್ರೆ ಇದನ್ನೆಲ್ಲ ಮುಂದೆ ನಿಂತು ಡೆಕೋರೇಷನ್ ಮಾಡಿಸಿರೋದಾಗಲಿ ಪ್ರತಿಯೊಂದು ಓಡಾಡಿಕೊಂಡು ಮಾಡಿದ್ದಾರೆ. ಅಂದರೆ ನನ್ನ ಫ್ರೆಂಡ್ ಪ್ರಭಾನೂ ಅಷ್ಟೇನೆ ಜೊತೆಗೆ ನಿಂತ್ಕೊಂಡು ಆ ಥರ ಮಾಡೋಣ ಅಂತೇಳಿ ನಮ್ಮ ಅಕ್ಕಗೆಲ್ಲ ಐಡಿಯಾ ಕೊಟ್ಟಿದ್ದಾಳೆ. ನನ್ನ ಮಗಳು ಅಷ್ಟೇ, ಯಾಕಂದರೆ ಅಕ್ಕ ಇರೋದು ನಾಗರಬಾವಿ ಇರೋದ್ರಿಂದ ಈಗ ನಮ್ಮ ಏರಿಯಾದಲ್ಲೇ ಅವಳು ಎಲ್ಲದಕ್ಕೂ ಓಡಾಡಬೇಕಾಗಿತ್ತು. ಸೊ ಡೆಕೋರೇಷನ್ಗಂತೂ ನಮ್ಮ ಅಕ್ಕ ತುಂಬ ದೂರದಿಂದ ಕರೆಸಿದ್ರಂತೆ. ನನಗೆ ಅದ್ರ ಡೀಟೇಲ್ ಅಷ್ಟು ಗೊತ್ತಿಲ್ಲ. ನಾನು ತುಂಬ ಡೀಪಾಗಿ ಡೆಕೋರೇಷನ್ ಬಗ್ಗೆ ಏನೂ ಕೇಳೋಕ್ಕೆ ಹೋಗಲಿಲ್ಲ. ಆದರೆ ನನಗೆ ತುಂಬಾ ಇಷ್ಟ ಆಯಿತು ಡೆಕೋರೇಷನ್ ಅಂತೂ. ನೋಡಿ ತಕ್ಷಣ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ, ನಾನು ಬರ್ತ್ಡೇ ನನಗೆ ಇಂಟ್ರೆಸ್ಟ್ ಇಲ್ಲ, ಮಾಡ್ಕೊಳ್ಳೋದು ಬೇಡ ಅನ್ನೋದೇ ನನ್ನ ತಲೆನಲ್ಲಿತ್ತು. ಆದರೆ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗೋಣ, ಸಾಕು, ಆಲ್ರೆಡಿ ನಾನು 36 ವರ್ಷ ತುಂಬ ಚೆನ್ನಾಗಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡಿದ್ದೀವಿ, ಇನ್ನೂ ಯಾಕೆ ಮಾಡ್ಕೊಳ್ಳೋದು, ಏನು ಬೇಡ, ಅಟ್ಲೀಸ್ಟ್ ಯಾವುದಾದ್ರು ದೇವಸ್ಥಾನಕ್ಕೆ ಹೋಗೋಣ, ಈಗ ನನ್ನ ಜೊತೇಲಿ ಬಂದಿರೋರಿಗೆ ಏನಾದರೂ ಕೊಡ್ಸೋಣ ತಿನ್ನೋದಕ್ಕೆ ಅನ್ನೋದು ನನ್ನ ತಲೆನಲ್ಲಿತ್ತು. ಆದ್ರೂ ಇವರೆಲ್ಲ ಈ ಥರ ಒಂದು ಸರ್ಪ್ರೈಸ್ ಮಾಡಿದ್ದು ನನಗೆ ತುಂಬ ಅಂದರೆ ತುಂಬ ಖುಷಿಯಾಯಿತು. ಯಾಕಂದರೆ ಏನೋ ನಾರ್ಮಲ್ಲಾಗಿ ಕೇಕ್ ಕಟ್ ಮಾಡಿಸ್ತಾರೆ ಅಂದ್ಕೊಂಡಿದ್ದೆ. ಆದರೆ ನಾನು ಮನೆಯಲ್ಲಿ ಯಾರಿಗೂ ನಾನು ಮಾಡಿಲ್ಲ ಬಿಡಿ, ಫಸ್ಟ್ ಟೈಮು. ನಾನು ಬೇರೆಯವ್ರಿಗೂ ಈ ಥರ ನಾನು ಡೆಕೋರೇಷನ್ ಯಾರಿಗೂ ಮನೇಲೆಲ್ಲ ಮಾಡಿಸಿಲ್ಲ. ಅಂದರೆ ಈಗ ಏನಪ್ಪ ಅಂತಂದರೆ, ಈಗ ಮನೆಯಲ್ಲಿ ಮಾಡಿಸೋ ರಿಸ್ಕ್ ಯಾರೂ ತೊಗೊಳ್ಳಲ್ಲ. ಯಾಕೆ ತೊಗೊಳ್ಳಲ್ಲ ಅಂದರೆ, ಈಗ ಹಾಲಲ್ಲಿ ಮಾಡಿಸ್ತೀವಿ ಅಂದರೆ ಹಾಲು ಸ್ವಲ್ಪ ದೊಡ್ಡದಾಗಿರಬೇಕು, ಆ ಥರ ಎಲ್ಲ ಇರುತ್ತೆ. ಈಗ ನಾವು ಈಗ ಆರಾಮಾಗಿ ಈವೆಂಟ್ಗಳದ್ದು ಎಲ್ಲ ಇದೇ ಥರ ಬಲೂನ್ ಡೆಕೋರೇಷನ್ಗಳಿರುತ್ತೆ, ಅಲ್ಲೋಗಿ ಮಾಡ್ಕೊಬರೋದೇ ಬೆಸ್ಟ್ ಅನ್ನೋ ಥರ ಎಲ್ಲರೂ ಪ್ಲ್ಯಾನ್ ಮಾಡ್ಕೋತಾರೆ. ಆದರೆ ನಮ್ಮ ಅಕ್ಕಂಗೆ, ಯಾಕಂದರೆ ನಾನು ಸುಮಾರು ಒಂದು 3-4 ವರ್ಷದಿಂದ ಅದೇ ಥರ ಸೆಲೆಬ್ರೇಷನ್ ಮಾಡ್ಕೊಂಡಿದ್ದೀನಿ ಅಲ್ವಾ, ಅದಕ್ಕೆ ಈ ಸಲ ಏನಾದರೂ ಡಿಫ್ರೆಂಟಾಗಿರಲಿ ಅಂತ ಇದೆಲ್ಲ ಅವರೇ ಪ್ಲ್ಯಾನ್ ಮಾಡಿ ಅವರೇ ಐಡಿಯಾ ಮಾಡಿ ಈ ಥರ ಒಂದು ಡೆಕೋರೇಷನ್ ಮಾಡೋದು. ನನಗೆ ಇನ್ನೂ ಒಂದು ಏನು ಇಷ್ಟ ಆಯಿತು ಅಂದರೆ, ನಮ್ಮ ಮನೆಯಲ್ಲಿ ಈಗ ನಮ್ಮಮ್ಮನ ಜೊತೆ ನನ್ನ ತಂಗಿ ಜೊತೆ ನಾನು ಯಾವುದೂ ಈ ಥರ ಫೋಟೋ ಫ್ರೇಮ್ ನಾವು ಮಾಡಿಸ್ಕೊಂಡಿರಲಿಲ್ಲ. ಅಂದರೆ ಯಾವತ್ತೂ ನಮ್ಮ ತಲೆಯಲ್ಲಿ ಆ ಥರ ಐಡಿಯಾಗಳೇ ಬರಲ್ಲ. ಈಗ ನಂದು, ನಮ್ಮಮ್ಮದು, ನನ್ನ ತಂಗಿದು ಅಂತಲೇ ಅಲ್ಲ, ಈಗ ನನ್ನ ಮಗಳ ಜೊತೆ ಒಂದು ಚೆನ್ನಾಗಿರೋ ಫೋಟೋ ತೊಗೊಂಡಿರ್ತೀನಿ, ಅದನ್ನು ಫ್ರೇಮ್ ಮಾಡಿಸಿ ಮನೇಲಿಡಬೇಕು, ಆ ಥರ ಯಾವತ್ತೂ ನನ್ನ ತಲೆಗೆ ಬಂದೇ ಇಲ್ಲ. ಆದರೆ ಅವರು ಏನೋ ಗೊತ್ತಿಲ್ಲ, ಅವ್ರ ತಲೆಯಲ್ಲಿ ಬಂತಂತೆ ನಂದು, ನಮ್ಮಮ್ಮದು, ನನ್ನ ತಂಗಿದು ಒಂದು ಚೆನ್ನಾಗಿರೋ ದೊಡ್ಡ ಫೋಟೋ ಮಾಡಿಸ್ಬೇಕು ಅಂತ. ತುಂಬಾ ಚೆನ್ನಾಗಿ ನನಗೆ ಫೋಟೋ ಮಾಡಿಸ್ಕೊಟ್ಟಿದ್ರು. ನನಗೆ ಆ ಫೋಟೋ ನೋಡಿ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಯಾಕಂದರೆ ಕೆಲವೊಂದೊಂದು ನೋಡಿ, ನಾವು ಎಷ್ಟೇ ಬುದ್ಧಿವಂತರಾದರೂ ನಮ್ಮ ತಲೆಗೆ ಬರೋದೇ ಇಲ್ಲ. ಈ ಥರ ಮಾಡಿಸೋಣ ಫೋಟೋ, ಆ ಥರ ಮಾಡಿಸೋಣ ಅಂತೇಳಿ ಬರಲ್ಲ. ಆ್ಯಕ್ಚುಲಿ ಈ ಫೋಟೋ ರೀಸೆಂಟಾಗಿ ನಾನು ಸ್ಯಾರಿ ಇದನ್ನು ನನಗೆ ಒಂದು ಪ್ರಮೋಷನ್ ಆಗಿ ಕಳಿಸ್ಕೊಟ್ಟಿದ್ರು ಧನ್ವಂತಿ ಕಲೆಕ್ಷನ್ ಕಡೆಯಿಂದ. ನನಗೊಂದು ನಮ್ಮ ಅಮ್ಮಗೊಂದು ಮದರ್ಸ್ ಡೇಗೆ ಕಳಿಸ್ಕೊಟ್ಟಿದ್ದು. ಆ್ಯಕ್ಚುಲಿ ನೋಡಿ, ಅವರಿಗೆ ಅದು ಸೀರೆ, ಅವತ್ತು ನಾನು ನಮ್ಮಮ್ಮ ಅದನ್ನೇ ಹಾಕ್ಕೊಂಡು ಫೋಟೋ ತೊಗೋಬೇಕು, ವಿಡಿಯೋ ಮಾಡಬೇಕು ಅನ್ನೋ ಆಸೆ ಅವ್ರಿಗೆ ತುಂಬ ಇತ್ತು. ಅದು ಅವರಿಗೆ ಒಂದು ಚಿಕ್ಕ ವಿಷಯ ಆಗಿತ್ತು. ಈಗ ನಮಗೊಂದು ಸೀರೆ ಕಳಿಸಿದ್ರು. ಆದರೆ ನಿಜ ನಾನು ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ನನ್ನ ಹತ್ರ ಬೇಕಾದಷ್ಟು ಸೀರೆಗಳಿದೆ, ನಮ್ಮಮ್ಮ ಹತ್ರನೂ ಬೇಕಾದಷ್ಟು ಸೀರೆಗಳಿದೆ. ಆದರೆ ನೋಡಿ, ಅವರು ಕೊಟ್ಟಿದ್ದು ಸ್ಯಾರಿನಲ್ಲಿ ಅದು ನಾವು ಲೈಫ್ ಟೈಮ್ ಇಟ್ಕೊಳ್ಳೋ ಥರ ಒಂದು ಫೋಟೋ ಮಾಡಿಸೋ ಥರ ಆಯಿತು. ಆ ಒಂದು ಸ್ಯಾರಿ ನನಗೂ ಅಷ್ಟೇ, ನಮ್ಮಮ್ಮಗೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಅವತ್ತು ನಮಗೂ ತುಂಬ ಇಷ್ಟ ಆಗಿತ್ತು. ಧನ್ವಂತಿ ಕಲೆಕ್ಷನ್ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಆ ಒಂದು ಬ್ಯೂಟಿಫುಲ್ ಸ್ಯಾರಿ ಅವತ್ತು ಮದರ್ಸ್ ಡೇಗೆ ಕಳಿಸ್ಕೊಟ್ಟಿದ್ದು. ಮತ್ತು ನಾನು ನಮ್ಮ ಅಕ್ಕಗೂ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆ ಅಂತಂದರೆ, ಈಗ ಫೋಟೋ ಅನ್ನೋದು ಸೆಕೆಂಡ್ರಿ, ಆದರೆ ಅವ್ರ ತಲೆಯಲ್ಲಿ ಬಂದಿದೆಯಲ್ಲ, ಅಲ್ಲಿ ನಂದು, ನಮ್ಮಮ್ಮದು, ನನ್ನ ಮಗಳು, ನನ್ನ ಸಿಸ್ಟರ್ದೇ ಮಾಡಿಸಿ ಹಾಕಬೇಕು ಅನ್ನೋದು ಅವ್ರ ತಲೆಯಲ್ಲಿ ಬಂತಲ್ಲ, ಅದು ನಂಗೆ ಖುಷಿ ಆಯಿತು. ನನಗೆ ಕಣ್ಣಿಗೆ ಬಟ್ಟೆ ಕಟ್ಟೆ ಒಳಗಡೆ ಕರ್ಕೊಂಡೋದ್ರು. ನಾನು ರೆಡಿಯೆಲ್ಲ ಆದಮೇಲೆ ನಿಜ ಈ ಕಣ್ಣಿಲ್ದೇ ಇರೋರು ಹುಡುಕ್ತಾರಲ್ಲ, ಆ ಥರ ಹುಡ್ಕಂಗಾಯಿತು. ಜಸ್ಟ್ ನಾನೊಂದು 5 ನಿಮಿಷ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದಕ್ಕೆ ನನಗೇನೂ ಕಾಣಿಸ್ಲಿಲ್ಲ, ಏನೂ ಹುಡ್ಕೋದಕ್ಕಾಗಲಿಲ್ಲ. ನಿಜವಾಗ್ಲೂ ಕಣ್ಣಿಲ್ಲದೆ ಇರೋರು ಯಾವ ಥರ ಜೀವನ ಮಾಡ್ತಾರೆ ಅನ್ನೋದು ನನಗೆ 1 ನಿಮಿಷದಲ್ಲಿ ನನಗೆ ಗೊತ್ತಾಗೋಯ್ತು. ಯಾಕಂದರೆ ನಮ್ಮ ಮನೆಯಲ್ಲೇ ನನಗೆ ಓಡಾಡೋದಕ್ಕೆ ಕಷ್ಟ ಆಯಿತು, ಬರೀ 2-3 ನಿಮಿಷ ಅಷ್ಟರಲ್ಲೇ. ಕಣ್ಣಿಲ್ಲದೆ ಇರೋರು ಎಷ್ಟು ಕಷ್ಟಪಡ್ತಾರೆ ಅಲ್ವಾ.
ಅಂದರೆ ಈ ವರ್ಷ ನನ್ನ ಬರ್ತ್ಡೇ ಎಲ್ಲ ಒಂಥರ ಸ್ಪೆಷಲ್ಲಾಗಿ ಇತ್ತು. ಸೊ ನಾನು ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ. ಅಂದರೆ ಇವರೆಲ್ಲ ಡ್ರೆಸ್ ಕೋಡ್ ಇಟ್ಕೊಂಡಿದ್ದಾರೆ. ಅಂದರೆ ಎಲ್ಲ ಯಾರೂ ಒಂದೇ ಥರ ಬಟ್ಟೆ ಹಾಕ್ಕೊಳ್ಳಿಲ್ಲ, ಎಲ್ಲರೂ ಬ್ಲ್ಯಾಕ್ ಕಲರ್ ಹಾಕ್ಕೊಳ್ಳೋಣ ಅಂತೇಳಿ ಪ್ಲ್ಯಾನ್ ಮಾಡಿದರು. ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ಸೆಲ್ಫ್ ಗಿಫ್ಟ್ ಅಂದರೆ ಪ್ರತಿ ವರ್ಷದಲ್ಲಿ ನಾನು 1-2 ಡ್ರೆಸ್ಸು ನನಗೋಸ್ಕರ ನಾನು ತೊಗೋತೀನಿ. ಅದು ಒಂದು ನನಗೆ ಅಭ್ಯಾಸ. ಅಂದರೆ ಈಗ ನನಗೆ ಬೇರೆ ಯಾರೋ ಏನೋ ಗಿಫ್ಟ್ ಕೊಡ್ತಾರೆ, ಬೇರೆ ಯಾರೋ ಏನೋ ಕೊಡಿಸ್ತಾರೆ, ನಾನು ಯಾವತ್ತೂ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಲ್ಲ. ಯಾಕಪ್ಪ ಅಂದರೆ ಇದೆಲ್ಲ ಒಂದು ಋಣ ಥರ. ಈಗ ಅವ್ರೇನೋ ಮಾಡಿದ್ದಾರೆ ಅಂದರೆ ನಾವು ಮಾಡಬೇಕಾಗತ್ತೆ. ಪರಿಸ್ಥಿತಿ ನನಗೆ ಯಾವಾಗಲೂ ಒಂದೇ ಥರ ಇರಲ್ಲ ಅಲ್ವಾ. ಈಗ ನಾನೊಂದು ಸಿಂಗಲ್ ಪೇರೆಂಟಾಗಿ ನಾನೊಬ್ಬಳೇ ದುಡಿಯೋದ್ರಿಂದ ನಾನು ಯಾರ ಹತ್ರನೂ ಏನೂ ಬಯಸೋದಕ್ಕೆ ಹೋಗಲ್ಲ. ಆದರೆ ಈಗ ಏನಪ್ಪ ಅಂದರೆ ನಾನು ತುಂಬ ಲಕ್ಕಿ. ಎಲ್ಲರೂ ನನ್ನನ್ನು ಇಷ್ಟಪಡ್ತಾರೆ ಅಂದರೆ ಈಗ ಕೆಲವೊಬ್ಬರು ಅನ್ಕೋತಾರೆ, ಈಗ ನಾನು ಎಲ್ಲರ ಹತ್ರನೂ ಒಳ್ಳೊಳಾಗೋದಕ್ಕೆ ನಾನು ದೇವರಲ್ಲ, ಎಲ್ಲರ ಹತ್ರನೂ ಅದೇ ಥರ ಒಳ್ಳೊಳಾಗಬೇಕು ಅಂತಂದರೆ ನನ್ನನ್ನು ಫೇಕ್ ಅಂತಾರೆ, ಇಲ್ಲಾಂದರೆ ನಾನು ನಾಟಕ ಮಾಡೋಳು ಅಂತಾರೆ. ಸೊ ನಾನು ಎಲ್ಲರ ಹತ್ರನೂ ಒಳ್ಳೊಳಾಗೋದಕ್ಕೆ ನಾನು ಯಾವತ್ತೂ ಇಷ್ಟಪಡಲ್ಲ. ನಾನು ಏನಿದೆ ಸ್ಟ್ರೈಟ್ ಫಾರ್ವರ್ಡ್. ನಾನು ಏನಾದರೂ ಹೇಳಬೇಕಂದ್ರೆ ನಾನು ಡೈರೆಕ್ಟಾಗಿ ಹೇಳ್ತೀನಿ, ಮಾತಾಡಬೇಕಂದ್ರೆ ಡೈರೆಕ್ಟಾಗಿ ಮಾತಾಡ್ತೀನಿ. ನನಗೆ ಈಗೇನೋ ಒಂದು ಸರಿ ಹೋಗ್ತಿಲ್ಲ ಅಂತಂದರೆ ಅದು ವಸ್ತುನೇ ಆಗಲಿ ವ್ಯಕ್ತಿನೇ ಆಗಲಿ ಸುಮ್ಮನೆ ಆಗಿಬಿಟ್ಟು ಬಿಟ್ಬಿಡ್ತೀನಿ. ನಾನು ಅವ್ರ ಬಗ್ಗೆ ಗಾಸಿಪ್ ಮಾತಾಡೋದು, ಅವ್ರು ಹಂಗಂತೆ ಇವ್ರು ಹಿಂಗಂತೆ ಆ ಥರ ಎಲ್ಲ ಮಾತಾಡೋಲ್ಲ. ಯಾಕಂದರೆ ನಮ್ಮ ಜೊತೆ ಅವರು ಇದ್ದಿದ್ದು ಒಳ್ಳೆ ದಿನಗಳು ಇರುತ್ತೆ ಅಲ್ವಾ. ಸೊ ಏನೋ ಕೆಲವೊಂದೊಂದು ಸಣ್ಣ ಪುಟ್ಟ ಮನಸ್ತಾಪಗಳು ಅಥವಾ ಏನೇನೋ ಇರುತ್ತೆ ಜೀವನದಲ್ಲಿ. ಈಗ ನಾನು ಯಾವಾಗಲೂ ಹೇಳ್ತೀನಿ, ಮನೇಲಿರೋರ ಜೊತೆನೇ ಮನಸ್ತಾಪ ಆಗುತ್ತೆ, ಹೊರಗಡೆಯಿಂದ ಬಂದಿರೋರ ಜೊತೆ ಮನಸ್ತಾಪ ಆಗಲ್ಲ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಸೊ ನಾವು ಒಂದು ಸ್ವಲ್ಪ ದಿನಗಳು ಜರ್ನಿ ಮಾಡಿರ್ತೀವಿ, ಆ ಜರ್ನಿನಲ್ಲಿ ಒಳ್ಳೇದು ಕೆಟ್ಟದ್ದು ಎಲ್ಲ ನೋಡಿರ್ತೀವಿ. ಯಾಕೆ ನಾವು ಕೆಟ್ಟದ್ದೇ ಮಾತಾಡಬೇಕು, ಒಳ್ಳೆ ಜರ್ನಿನೂ ನಾವು ನೆನ್ಪು ಮಾಡ್ಕೋಬೇಕು. ಸೊ ಹಂಗಾಗಿ ಇಗ್ನೋರ್ ಮಾಡಿಬಿಡ್ಬೇಕು. ಈಗ ನಮಗೆ ಒಬ್ಬ ವ್ಯಕ್ತಿ ಬೇಕಾಗಿಲ್ಲ, ಅವರಿಂದ ನಮಗೇನೋ ಸರಿ ಹೋಗ್ತಿಲ್ಲ ಅಂತಂದರೆ ಬಿಟ್ಬಿಡ್ಬೇಕು. ಅವ್ರ ಬಗ್ಗೆ ನಾವು ಮಾತಾಡಬಾರ್ದು, ಅವರನ್ನು ನೆನೆಸ್ಕೊಳ್ಳೂಬಾರ್ದು. ನಾವು ನೆನೆಸ್ಕೊಂಡಷ್ಟು ನಮ್ಮ ಮನಸ್ಸಿಗೆ ಬೇಜಾರಾಗುತ್ತೆ, ಅವ್ರನ್ನ ಬೈಕೊಂಡಷ್ಟು ನಮಗೆ ಶಾಪ ಅದು. ಈಗ ಕರ್ಮ ಈಸ್ ರಿಟರ್ನ್ ಅನ್ನೋಗೆ ನಾವು ಯಾವಾಗ ಒಬ್ಬ ವ್ಯಕ್ತಿನ ಬೈಕೊಂಡು ಕೂತ್ಕೋತೀವಿ, ಅವರಲ್ಲಿ ಚೆನ್ನಾಗೇ ಇರ್ತಾರೆ. ಆ ಒಂದು ಬೈಕೊಳ್ಳೋ ಟೈಮು ನಮಗೆ ವೇಸ್ಟು, ನಮ್ಮ ಬಾಯಿ ಹೊಲ್ಸಾಗುತ್ತೆ. ಯಾಕೆ ಬೇಕು, ನಮಗೆ ಗೊತ್ತಿದ್ರು ಗೊತ್ತಿಲ್ಲ ಥರ ಸೈಲೆಂಟಾಗಿ ಇದ್ಬಿಡ್ಬೇಕು. ನಾನಂತೂ ಅದೇ ಥರ. ಸೊ ನನ್ನ ಥರನೇ ನೀವೆಲ್ಲ ಇರಿ ಅಂತ ನಾನು ಯಾರಿಗೂ ಹೇಳೋ ರೈಟ್ಸ್ ನನಗಿಲ್ಲ. ಸೊ ನನ್ನ ವ್ಲಾಗಲ್ಲಿ ಏನೇ ಒಂದು ಮಾತಾಡಿದ್ರು ಕೂಡ ಏನಾದರೂ ಒಂದು ಪಾಯಿಂಟು ಸ್ಪೆಷಲಾಗಿ ಮಾತಾಡ್ತೀನಿ ಅನ್ನೋದು ನನಗೆ ಗೊತ್ತು. ಹಂಗಾಗಿ ಕೆಲವೊಂದೊಂದು ಹೇಳ್ತೀನಿ. ಸೊ ಈ ವರ್ಷ ನನ್ನ ಬರ್ತ್ಡೇ ತುಂಬ ಚೆನ್ನಾಗಿ ನಮ್ಮ ಮನೆಯಲ್ಲಿ, ಯಾವಾಗೂ ಅಷ್ಟೇ ಎಲ್ಲೆಲ್ಲೋ ಹೊರಗಡೆ ಹೋಗಿ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೋತಿದ್ದೆ. ಸುಮಾರು ವರ್ಷಗಳಾದಮೇಲೆ ನಾನು ನಮ್ಮ ಮನೆಯಲ್ಲಿ ಸೆಲೆಬ್ರೇಷನ್ ಮಾಡ್ಕೊಂಡಿರೋದು. ಅಂದರೆ ನಾರ್ಮಲ್ಲಾಗಿ ಕೇಕೆಲ್ಲ ಕಟ್ ಮಾಡಿದ್ದೀನಿ, ನಾನು ಇಲ್ಲ ಅಂತ ಹೇಳಲ್ಲ. ಆದರೆ ಏನಪ್ಪ ಅಂದರೆ ಈ ಥರ ಮನೆಯಲ್ಲಿ ಮಾಡಿಲ್ಲ ಅನ್ನೋದು ನನಗೆ ಇತ್ತು ತಲೆಯಲ್ಲಿ. ಆದರೆ ಈ ವರ್ಷ ಅದು ಫುಲ್ಫಿಲ್ ಆಯಿತು ಅಂತ ಹೇಳ್ತಾರಲ್ಲ. ಸೊ ಹಾಗಾಗಿ ಮನೆಯಲ್ಲಿ ನಾನು ಸೆಲೆಬ್ರೇಷನ್ ಮಾಡ್ಕೊಂಡಿರೋದ್ರಿಂದ ತುಂಬ ಖುಷಿಯಾಗಿ ಎಂಜಾಯ್ ಮಾಡಿದ್ದೀನಿ. ಅದರಲ್ಲೂ ಈ ವರ್ಷ ನಮ್ಮಮ್ಮ ಕೈಯಲ್ಲಿ ನಾನು ಕೇಕ್ ಕಟ್ ಮಾಡಿಸಿದ್ವಿ, ಅದೊಂದು ಖುಷಿ ಆಯಿತು. ಆಮೇಲೆ ನಮ್ಮ ಅಕ್ಕ ಏನು ಮಾಡಿದ್ರು, ನಮ್ಮಮ್ಮಗೆ ಅಂದರೆ ಅವ್ರಿಗೇನೋ ಅನ್ನಿಸ್ತಂತೆ ಅಮ್ಮಂಗೆ ಒಂದು ಮೈಸೂರು ಸಿಲ್ಕ್ ಸಾರಿ ತಂದು ಕೊಡಬೇಕು ಅಂತ. ಪಾಪ ಅಕ್ಕ ಪ್ರೀತಿಯಿಂದ ನಮ್ಮಮ್ಮಗೆ ಒಂದು ಮೈಸೂರು ಸಿಲ್ಕ್ ಸಾರಿ ತಂದು ಕೊಟ್ಟಿದ್ದಾರೆ. ಆ ಸಾರಿ ಅಂತೂ ನಮ್ಮಮ್ಮಂಗೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಆಮೇಲೆ ನೋಡಿ, 2 ಕೈ ಸೇರಿದ್ರೆ ಚಪ್ಪಾಳೆ ಅನ್ನೋ ಥರ ಈಗ ನೋಡಿ ಎಲ್ಲರೂ ಬೇಕು ನಮಗೆ ನಮ್ಮ ಲೈಫಲ್ಲಿ. ಒಂದು ಅಕ್ಕ ತಮ್ಮ ಅಣ್ಣ ತಂಗಿ ಫ್ರೆಂಡ್ಸ್ ಅನ್ನೋರು ಎಲ್ಲರೂ ಇರಬೇಕು. ನಾವು ಯಾವಾಗ ಅತಿ ಮಾಡ್ಕೋತೀವಿ, ಅತಿಯಾದರೆ ಅಮೃತ ಕೂಡ ವಿಷ ಆಗುತ್ತೆ ಅನ್ನೋ ಹಾಗೆ. ಸೊ ಒಂದು ಫ್ರೆಂಡ್ಶಿಪ್ಪಲ್ಲಿ ಯಾವ ಥರ ಬಾಂಡಿಂಗ್ ಇರಬೇಕು ಅದೇ ಥರನೇ ಇರಬೇಕು. ನೋಡಿ ನಮ್ಮ ಪ್ರಭಾ ಅಂತೂ ನಿಜ ನನಗೆ 13 ವರ್ಷದಿಂದ ನಾನು ಅವಳು ತುಂಬ ಚೆನ್ನಾಗಿದ್ದೀವಿ. ಆದರೆ ನಮ್ಮ ಮಧ್ಯೆ ಕೆಲವೊಂದಷ್ಟು ಮನಸ್ತಾಪಗಳು ಬಂತು, ಅದನ್ನೆಲ್ಲ ನಾವು ಇಗ್ನೋರ್ ಮಾಡಿ ಒಂದು ಫ್ರೆಂಡ್ಶಿಪ್ನ ನಾವು ಮುಂದೆ ಒರೆಸ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಅವಳು ಪ್ರೀತಿಯಿಂದ ನನಗೆ ಬ್ಯಾಗ್ ಗಿಫ್ಟ್ ಕೊಟ್ಟಿದ್ದಾಳೆ. ಸೊ ನನಗದು ತುಂಬ ಖುಷಿ. ಯಾಕಂದರೆ ನನ್ನನ್ನು ಪ್ರೀತಿ ಮಾಡೋರು, ನಾನು ಪ್ರೀತಿ ಮಾಡೋರು ನನಗೇನೋ ಒಂದು ಕೊಟ್ಟರು ಅಂತಂದರೆ ನನಗೆ ಅದನ್ನು ತುಂಬ ನಾನು ಕಾಪಾಡ್ಕೋತೀನಿ. ಆ ವ್ಯಕ್ತಿನ ನಾನು ಮರ್ತೋಗ್ಬಿಟ್ರು ಕೂಡ, ಆ ವ್ಯಕ್ತಿನ ನಾನು ಕಳ್ಕೊಂಡ್ರು ಕೂಡ ಅವ್ರು ಕೊಟ್ಟಿರೋ ಒಂದು ಮೆಮೊರೀಸ್ ಇರುತ್ತಲ್ಲ, ನಾನು ಅದನ್ನು ಯಾವತ್ತೂ ಮರೆಯೋದಕ್ಕೆ ಹೋಗಲ್ಲ. ಈಗ ನೋಡಿ, ವಸ್ತುಗೇನೂ ಆಗಲ್ಲ, ಈಗ ವ್ಯಕ್ತಿ ಮಧ್ಯೆ 1000 ಮನಸ್ತಾಪಗಳು ಬರುತ್ತೆ. ಯಾಕೆ ಅಂತಂದರೆ ಕಿವಿ ಬಾಯಿ ಎರಡೂ ಕರೆಕ್ಟಾಗಿತ್ತು ಅಂದರೆ ಯಾವ ಸಂಬಂಧ ಕೂಡ ಹಾಳಾಗೋಗಲ್ಲ. ಕೆಲವೊಂದೊಂದ್ಸಲಿ ಏನೂ ಮಾಡೋಕ್ಕಾಗಲ್ಲ. ನಾವು ಎಷ್ಟೇ ಗಟ್ಟಿ ಮನಸ್ಸು ಮಾಡಿ ಎಷ್ಟೇ ಏನೇ ಮಾಡಿಕೊಂಡ್ರು ಕೆಲವೊಂದೊಂದು ಸಂಬಂಧಗಳು ದೂರ ಆಗಿಬಿಡುತ್ತೆ. ಆಗಿರೋ ಸಂಬಂಧದ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ನಾವು ಮುಂದೆ ಸಾಗೋದಕ್ಕಾಗಲ್ಲ. ಮುಂದೆ ಜೀವನ ತುಂಬ ಇರುತ್ತೆ. ಈಗ ನಮ್ಮನ್ನು ನಂಬ್ಕೊಂಡಿರೋ ನಮ್ಮ ಮಕ್ಕಳಿರ್ತಾರೆ, ನಮ್ಮ ಫ್ಯಾಮಿಲಿ ಇರುತ್ತೆ. ಸೊ ನಾವು ಮುಂದೆ ಯೋಚನೆ ಮಾಡಬೇಕಾಗಿರೋದು ಏನಪ್ಪ ಅಂದರೆ ನಮ್ಮ ಫ್ಯಾಮಿಲಿನ ಯಾವ ಥರ ನೋಡ್ಕೋಬೇಕು ಅನ್ನೋದನ್ನ ಯೋಚನೆ ಮಾಡಬೇಕು. ಮತ್ತು ನಮ್ಮ ಜೊತೇಲಿ ಯಾರಿದ್ದಾರೆ, ಯಾರ ಜೊತೆ ನಾವು ಹೇಗಿರಬೇಕು, ಯಾರ ಜೊತೆ ಪ್ರೀತಿ ವಿಶ್ವಾಸದಿಂದ ಮುಂದೆ ಸಾಗಬೇಕು ಅನ್ನೋದು ನಾವು ನೆನೆಸ್ಕೋಬೇಕು ಅಷ್ಟೇ. ಹಿಂದೆ ಆಗಿರೋದನ್ನು ನೆನೆಸ್ಕೊಂಡು ಫೀಲ್ ಮಾಡ್ಕೊಳ್ಳೋದು, ಹತ್ಕೊಂಡು ಕೂತ್ಕೊಂಡ್ರೆ ಇರೋ ಒಂದು ಜೀವನನ ನಾವು ಹಾಳು ಮಾಡ್ಕೋತೀವಿ. ಆ್ಯಕ್ಚುಲಿ ಹೇಳಬೇಕಂದ್ರೆ ನಮ್ಮ ಅಕ್ಕಂಗೆ ಮತ್ತೆ ಒಂದು ಸರಿ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಅವರು ಏನೋ ನನಗೆ ಮುಂದೆ ನಿಂತು ಬರ್ತಡೇ ಮಾಡಿದ್ದಾರೆ ಅಂತಲ್ಲ. ಈಗ ನೋಡಿ, ಎಲ್ಲರಿಗೂ ಎಲ್ಲನೂ ಮಾಡೋದಕ್ಕಾಗಲ್ಲ, ಎಲ್ಲರಿಗೂ ಈ ಥರ ಮಾಡಿಸ್ಕೊಳ್ಳೋ ಯೋಗ ಇರಲ್ಲ. ಆದರೆ ನಾನು ಯಾವಾಗಲೂ ಹೇಳ್ತೀನಿ, ದೇವ್ರ ಹತ್ರ ಒಂದು ಹೂವು ಎಕ್ಸ್ಟ್ರಾ ಕೇಳ್ಕೊಂಡು ಬಂದಿದ್ದೀನಿ. ಒಳ್ಳೆ ಫ್ಯಾಮಿಲಿ,
4 ಜನ ನನ್ನ ಜೊತೆ ಒಳ್ಳೆಯವರು ಇದ್ದಾರೆ ಅಷ್ಟೇ ಸಾಕು. ಆದರೆ ಏನಪ್ಪ ಅಂದರೆ ನನಗೂ ಮನಸ್ಸಲ್ಲಿ ಕೆಲವೊಂದೊಂದು ನೋವಿರುತ್ತೆ, ಕೆಲವೊಂದೊಂದು ಹೇಳ್ಕೊಳಕ್ಕಾಗುತ್ತೆ, ಕೆಲವೊಂದೊಂದು ಹೇಳ್ಕೊಳಕ್ಕಾಗಲ್ಲ. ಅದು ಬಿಟ್ಟರೆ ನನ್ನ ಫ್ಯಾಮಿಲಿ ಅಂತ ಬಂದರೆ ನಾನು ತುಂಬ ಚೆನ್ನಾಗಿದ್ದೀನಿ ಅನ್ನೋದಕ್ಕಿಂತ ಆ ದೇವರು ನನಗೆ ಏನು ಕೊಟ್ಟಿಲ್ಲ ಅಂದರೆ ಜೊತೆಯಲ್ಲಿ ಸಾಯೋವರೆಗೂ ಸಂಸಾರ ಮಾಡಬೇಕಾಗಿರೋ ಗಂಡ ಅನ್ನೋನು ಒಬ್ಬ ಇಲ್ಲ ಅಷ್ಟೇ. ಅದು ಬಿಟ್ಟರೆ ನನಗೆ ಜೀವನದಲ್ಲಿ ಇನ್ನೆಲ್ಲನೂ ತುಂಬಾ ಚೆನ್ನಾಗಿದೆ, ಸಾಕು ನನಗೆ ಇಷ್ಟೇ, ಬೇರೆ ಇನ್ನೇನು ನಾನು ದೇವ್ರ ಹತ್ರ ಕೇಳ್ಕೊಳ್ಳಲ್ಲ. ಇರಷ್ಟು ದಿನ ನನ್ನ ಫ್ಯಾಮಿಲಿ ಜೊತೆ ಖುಷಿಯಾಗಿರಬೇಕು ಅನ್ನೋದೇ ನನಗೆ ಆಸೆ. ಅದರಲ್ಲೂ ನಾನು ಪ್ರೀತಿ ಮಾಡೋರಿಗಿಂತ ನನ್ನ ಫ್ಯಾಮಿಲಿನ ಪ್ರೀತಿ ಮಾಡೋರನ್ನ ನಾನು ಯಾವತ್ತೂ ಕಳ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಇದ್ದರೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.